ಸಕ್ಕರೆ ನಾಡು ಮಂಡ್ಯದಲ್ಲಿ ಏರ್ಪಡಿಸಲಾಗಿರುವ ಕೃಷಿ ಮೇಳ ಯಶಸ್ವಿಯಾಗಿದೆ. ಮಂಡ್ಯ ಜಿಲ್ಲೆ ಅಲ್ಲದೆ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ರೈತರು ಕೃಷಿ ಮೇಳಕ್ಕೆ ಆಗಮಿಸಿದ್ದು ಹೊಸ ತಳಿಗಳು, ಆಧುನಿಕ ತಂತ್ರಜ್ಞಾನ ಸೇರಿದಂತೆ ಹಲವು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಮಂಡ್ಯದ ಕೃಷಿ ಮೇಳದ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಮಂಡ್ಯದಲ್ಲಿ ನಡೆಯುತ್ತಿರುವ ಕೃಷಿ ಹಬ್ಬಕ್ಕೆ ಕೃಷಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಮಂಡ್ಯದ ವಿಸಿ ಫಾರಂನಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಆಯೋಜಿಸಿರುವ ಕೃಷಿ ಮೇಳದಲ್ಲಿ ಆಧುನಿಕ ಕೃಷಿ, ಸಮಗ್ರ ಕೃಷಿ ಹಾಗೂ ಮಾರುಕಟ್ಟೆ ವ್ಯವಸ್ಥೆಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗುತ್ತಿದೆ. ಮೇಳದಲ್ಲಿ ಭತ್ತದ 45 ಹೊಸ ತಳಿಗಳು, 3 ಹೈಬ್ರಿಡ್ ತಳಿಗಳು, 50 ಹೊಸ ತಾಂತ್ರಿಕ ವಿಧಾನಗಳು, ರಾಗಿಯ 37 ಹೊಸ ತಳಿಗಳು, ಕಬ್ಬಿನ 17 ಹೊಸ ತಳಿಗಳು ಹಾಗೂ 20 ತಂತ್ರಜ್ಞಾನಗಳು, ಮುಸುಕಿನ ಜೋಳದಲ್ಲಿ 4 ಹೊಸ ತಳಿಗಳು, ಮೇವಿನ ಬೆಳೆಗಳಲ್ಲಿ 4 ತಳಿಗಳು, ಸೂರ್ಯಕಾಂತಿ ಹೊಸ ತಳಿ, ಚಾಮರಾಜನಗರ ಕಪ್ಪು ಅರಿಶಿಣದ ತಳಿಗಳನ್ನು ಅಭಿವೃದ್ಧಿಪಡಿಸಿ ಪ್ರದರ್ಶನಕ್ಕೆ ಇಡಲಾಗಿದೆ. ಕೃಷಿ ಮೇಳದಲ್ಲಿ ನವೀನ ಕೃಷಿ ತಂತ್ರಜ್ಞಾನಗಳ ಪ್ರದರ್ಶನ, ವಸ್ತು ಪ್ರದರ್ಶನ, ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಪದ್ಧತಿ ಪ್ರಾತ್ಯಕ್ಷಿಕೆಗಳು, ಪಶುಸಂಗೋಪನೆ ತಾಂತ್ರಿಕತೆಗಳು, ಮೀನು ಕೃಷಿ, ಸಸ್ಯ ಕ್ಷೇತ್ರ ನಿರ್ವಹಣೆಯಲ್ಲಿ ಪ್ರಮುಖವಾಗಿ ದೇಸಿ ಮತ್ತು ವಿದೇಶಿ ತಳಿಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ವಿಸ್ಮಯಕಾರಿ ಕೀಟ ಪ್ರಪಂಚ, ಜೇನು ಕೃಷಿ, ಹೈಟೆಕ್ ನರ್ಸರಿ ಪ್ರದರ್ಶನ ಮತ್ತು ಮಾರಾಟ, ಕೃಷಿ ಉತ್ಪನ್ನಗಳು ಹಾಗೂ ಮೌಲ್ಯವರ್ಧನೆ ಉತ್ಪನ್ನಗಳ ನೇರ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಕೃಷಿ ಯಂತ್ರಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ವ್ಯವಸ್ಥೆ ಮಾಡಲಾಗಿದೆ. ದೂರದರ್ಶನದೊಂದಿಗೆ ರೈತ ಮಹಿಳೆ ಶಿವಮ್ಮ ಜೋಳ, ರಾಗಿ ಬೆಳೆಯುವ ಹೊಸ ವಿಧಾನವನ್ನು ತಿಳಿದುಕೊಂಡಿರುವುದಾಗಿ ಹೇಳಿದರು. ಕೃಷಿ ಮೇಳಲ್ಲಿ ಎಲ್ಲ ನೋಡಿದ ಇಷ್ಟ ಆಯಿತು, ತುಂಬ ಖುಷಿ ಅನ್ನಿಸ್ತು. ನಾವು ಈ ರೀತಿ ಮಾಡಬೇಕು ಅನ್ನಿಸ್ತು. ಮಾಡಬೇಕು, ಕೃಷಿ ಮಾಡಿದ್ರೇ ನಮ್ಗೆ ಒಳ್ಳೆ ಆರೋಗ್ಯ. ಈ ಥರ ಕೃಷಿನ ಬಳಸ್ಕೊಂಡು ನಾವು ಮುಂದೆ ಈ ಥರ ಎಚ್ಚರಿಕೆ ಎಲ್ಲ ವಹಿಸ್ಕೊಂಡು ಇದನ್ನ ಮುಂದುವರಿಸ್ಕೋಬೇಕು ಅನ್ನೋದೊಂದು ಇದಿದೆ ನಮಗೆ. ಸೌಮ್ಯ, ಕೃಷಿ ಮೇಳದಲ್ಲಿ ವಿನೂತನ ಬೆಳೆಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ನಾವು ಅಲ್ಲಿ ಜೋಳ ಮತ್ತು ರಾಗಿ ಇಷ್ಟು ಬಿಟ್ರೆ ಬೇರೆ ಏನು ಬೆಳಿತಿರ್ಲಿಲ್ಲ ಸರ್. ಇಲ್ಲಿಗೆ ಬಂದಾಗ ನಮ್ಗೆ ಗೊತ್ತಾಗಿದ್ದು ಬೇರೆ ವಿಧ ವಿಧ ತಳಿಗಳು ಯಾವ ಥರ ಬೆಳೀತಾರೆ, ಹೆಂಗೆ ಬೆಳಿಬೋದು ಅನ್ನೋದು ಗೊತ್ತಾಯ್ತು ಸರ್. ನಮಗೆ ನೋಡಿ ತುಂಬ ಖುಷಿ ಆಯಿತು ಸರ್. ಯಾವ್ಯಾವ ಥರ ಬೆಳೆದಿದ್ದಾರೆ, ತಳಿಗಳು ಯಾವ್ಯಾವ ಥರ ಇದೆ ಅನ್ನೋದು ನಮಗೆ ನೋಡಿ. ರೈತ ಮಹದೇವ, ಬೆಲ್ಲದ ಹಾಗೂ ಅದರ ಉತ್ಪನ್ನಗಳನ್ನು ಮೇಳದಲ್ಲಿ ಪ್ರದರ್ಶಿಸಲಾಗಿದೆ. ಇದಕ್ಕೆ ಉತ್ತಮ ಬೇಡಿಕೆಯೂ ಬರುತ್ತಿದೆ ಎಂದರು. ವಿಶೇಷವಾಗಿ ನೈಸರ್ಗಿಕ ಕೃಷಿ, 4-5 ಅಡಿ ಪಟದಲ್ಲಿ ಕಬ್ಬನ್ನು ಬೆಳೀತಕ್ಕಂಥದ್ದು, ಸಮಗ್ರ ಕೃಷಿ ಮಾಡ್ತಕ್ಕಂಥ ವಿವಿಧ ರೀತಿಯ ಬೇಸಾಯದ ಕ್ರಮಗಳನ್ನು ಕೂಡ ಈ ಸಾರಿ ವಿಶೇಷವಾಗಿ ಇಲ್ಲಿ ಮಾಡಲಾಗಿದೆ. ಬ್ಯಾಂಕ್ ಆಫ್ ಬರೋಡಾದ ಪ್ರಾದೇಶಿಕ ವ್ಯವಸ್ಥಾಪಕ ಸೂರಜ್, ರೈತರಿಗೆ ಅನುಕೂಲ ಕಲ್ಪಿಸಲು ಬ್ಯಾಂಕ್ ವತಿಯಿಂದ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ರೈತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಅಂದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್, BHFKCC ಲೋನ್ ಹಾಗೂ ರೈತೋಪಿ ಯಂತ್ರೀಕರಣಕ್ಕೆ ಆಗಿ ಒಂದು ಉಪಯೋಗ ಆಗುವಂತಕ್ಕಂಥ ಫಾರ್ಮ್ ಮೆಕನೈಸೇಷನ್ ಲೋನ್ಸ್ ಹಾಗೂ 4 ವೀಲರ್ ಲೋನ್ಸ್, 2 ವೀಲರ್ ಲೋನ್ಸ್, ಪೌಲ್ಟ್ರಿ ಲೋನ್ಸ್ ಹಾಗೂ ಅದರ ಜೊತೆಗೆ ಈಗ PMFME ಲೋನು ಕೂಡ ನಮ್ಮಲ್ಲಿ ಒಂದು ಮೇಜರ್ ಅಟ್ರಾಕ್ಷನ್ ಆಗಿ ನಾವು ಇದು ಆಲ್ವೇಸ್ ಪ್ರಚಲಿತವಾಗಿ ಕೊಡ್ತಾ ಇದ್ದೇವೆ. ಈಗ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಮಿಷನ್ನ ಡಾಕ್ಟರ್ ಅರ್ಚನಾ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹಾಗೂ ವಿಷಮುಕ್ತ ಭೂಮಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರದ ಸಹಕಾರದೊಂದಿಗೆ ರಾಸಾಯನಿಕ ಮುಕ್ತ ಔಷಧಿ ವಿತರಿಸಲಾಗುತ್ತಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೃಷಿಕರಿಗೆ ತಿಳಿಸಿದರು. ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಇನಿಷಿಯೇಟಿವ್ ನ ತಗೊಬಂದಿದ್ದಾರೆ. ಸೊ ಅದ್ರ ಮುಖಾಂತರ ಯಾರ್ಯಾರು ರೈತರು ನಾವು ನಮಗೆ ಈ ರಾಸಾಯನಿಕ ವ್ಯವಸಾಯ ಬೇಡ ಅಪ್ಪ, ನಾವು ಆರ್ಗ್ಯಾನಿಕ್ ಹೋಗ್ತೀವಿ ಅಥವಾ ನಾವೇನು ರಾಸಾಯನಿಕಗಳನ್ನ ಬಳಸದೇನೆ ನಾವು ಕೃಷಿ ಮಾಡ್ತೀವಿ ಅನ್ನೋ ರೈತರಿಗೆ ಇದೊಂದು ಉತ್ತಮವಾದ ಅವಕಾಶ ಆಗಿರುತ್ತೆ. ಸೊ ಇದರಲ್ಲಿ ನೀವು ಅರ್ಧ ಎಕರೆಯಿಂದ 100 ಎಕರೆವರೆಗೂ ನೀವು ಯಾವುದೇ ರೈತರು ರಿಜಿಸ್ಟ್ರೇಷನ್ ಮಾಡ್ಕೋಬಹುದಾಗಿದೆ. ಸ್ಥಳೀಯರಾದ ಭಾಗ್ಯಮ್ಮ, ಈ ಬಾರಿ ಕೃಷಿ ಮೇಳವನ್ನು ವಿಶೇಷವಾಗಿ ಆಯೋಜನೆ ಮಾಡಿರುವುದು ರೈತರಿಗೆ ಉಪಯುಕ್ತವಾಗಿದೆ ಎಂದು ಹೇಳಿದರು. ಮುಸ್ಕುಂಜೋಳ ನೋಡಿದ್ವಿ, ಮತ್ತು ಸೂರ್ಯಕಾಂತಿ, ಚೆಂಡು ಹೂವು, ತೊಗರಿ ಗಿಡ, ಮತ್ತು ಕೆಂಪರ್ವೆ, ಬಿಳಿಯರ್ವೆ, ಗೆಡ್ಡೆಕೋಸು, ತುಂಬ ಖುಷಿ ಆಯಿತು ಮೇಡಮ್.